ಮೂರನೇ ಮದುವೆಯಾಗ್ತಾ ಇದ್ದಂತಹ ಪತಿಯನ್ನ ಎರಡನೇ ಪತ್ನಿ ಲಾಕ್ ಮಾಡಿದ್ದಾಳೆ. ಮದುವೆ ಮನೆಗೆ ನುಗ್ಗಿ ಮೂರನೇ ಮದುವೆಯನ್ನ ನಿಲ್ಲಿಸಿಬಿಟ್ಟಿದ್ದಾಳೆ ಎರಡನೇ ಪತ್ನಿ. ಉತ್ತರ ಪ್ರದೇಶದ ಸೀತಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಮದುವೆ ಮನೆಯಲ್ಲಿ ಹೈ ಡ್ರಾಮಾ ನಡೆದು ಹೋಗಿದೆ. ಇವನು ನನ್ನ ಗಂಡ, ಇವನಿಗೆ ನಾನು ಎರಡನೇ ಹೆಂಡತಿ, ಮೊದಲನೇ ಹೆಂಡತಿಗೆ ಈಗಾಗಲೇ ವಿಚ್ಛೇದನ ಕೊಟ್ಟಿದ್ದಾನೆ, ನಮ್ಮ ವರದಕ್ಷಿಣೆ ಪ್ರಕರಣ ಇನ್ನೂ ಕೋರ್ಟ್ನಲ್ಲಿದೆ ಅಂತ ಹೇಳಿ ಮೂರನೇ ವಧುವಿನ ಮುಂದೆ ಪತಿಯ ಬಂಡವಾಳವನ್ನ ಬಯಲು ಮಾಡಿದ್ದಾಳೆ ಎರಡನೇ ಪತ್ನಿ. ಮದುವೆ ಮನೆಯಲ್ಲಿ ದೊಡ್ಡ ರಂಪಾಟವೇ ನಡೆದು ಹೋಗಿದೆ. ಮದುವೆ ಮನೆಯಲ್ಲಾಗಿರುವಂತಹ ರಂಪಾಟವನ್ನ ಗಮನಿಸ್ತಾ ಇದ್ದೀರಿ. ಉತ್ತರ ಪ್ರದೇಶದ ಸೀತಾಪುರ್ನಲ್ಲಿ ಆಗಿರುವಂತಹ ಘಟನೆ ಇದು. ಈ ಮದುಮಗ ಏನಿದ್ದಾನೆ, ಈತನಿಗೆ ಫಸ್ಟಿಗೊಂದು ಮದುವೆ ಆಗಿರುತ್ತೆ, ಅದರಲ್ಲಿ ಡಿವೋರ್ಸ್ ಆಗಿರುತ್ತೆ. ಅದಾದ ನಂತರ ಎರಡನೇ ಮದುವೆ ಆಗ್ತಾನೆ. ಆದರೆ ಎರಡನೇ ಮದುವೆಯಲ್ಲೂ ವರದಕ್ಷಿಣೆ ಕಿರುಕುಳವನ್ನ ಈತ ಕೊಟ್ಟಿದ್ದಂತೆ. ಹಾಗಾಗಿ ಎರಡನೇ ಪತ್ನಿ ವರದಕ್ಷಿಣೆ ಕಿರುಕುಳ ಕೇಸನ್ನ ಈತನ ವಿರುದ್ಧ ದಾಖಲಿಸಿರ್ತಾಳೆ. ಆದರೆ ಎರಡನೇ ಪತ್ನಿಗೆ ಡಿವೋರ್ಸ್ ಕೊಡೋದಕ್ಕೆ ಮುಂಚೆನೆ ಮತ್ತೊಂದು ಮದುವೆಗೆ ಸಿದ್ಧನಾಗಿದ್ದ. ಮದುವೆ ಮಂಟಪದಲ್ಲಿ ಹೋಗಿ ಕೂತಿದ್ದಾನೆ. ಇನ್ನೇನು ಮದುವೆ ಆಗಬೇಕು ಅನ್ನುವಂಥ ಟೈಮ್ನಲ್ಲಿ ಅಲ್ಲಿಗೆ ಎರಡನೇ ಪತ್ನಿ ಎಂಟ್ರಿ ಆಗಿದ್ದಾಳೆ. ಬಂದವಳು ಸೀದಾ ಕೊರಳ ಪಟ್ಟಿಯನ್ನ ಹಿಡ್ಕೊಂಡು ಹಲ್ಲೆ ಮಾಡಿದ್ದಾಳೆ. ಜೊತೆಗೆ ಆ ಮೂರನೇ ಹೆಂಡತಿಯಾಗೋಕೆ ಹೊರಟಂತಹ ವಧು ಏನಿದ್ದಾಳೆ, ಆತನ ಮುಂದೆ ಇಂಥವನು ಇವನು ಅಂತ ಹೇಳಿ ಆತನ ಬಂಡವಾಳವನ್ನೆಲ್ಲ ಬಿಚ್ಚಿಟ್ಟಿದ್ದಾಳೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.